ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 8/7/2025 ಬೆಳಗ್ಗಿನ ಮುರಳಿ 22/3/1968. ಸೂಕ್ಷ್ಮ ಬುದ್ಧಿಯುಳ್ಳಂಥ ಮಕ್ಕಳೇ, ನಾನು ಎಲ್ಲ ಧರ್ಮಗಳಿಗೂ ಸೇವಾದಾರಿಯಾಗಿದ್ದೇನೆ. ನಾನೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಮಾಡುತ್ತೇನೆ. ನೀವೆಲ್ಲ ಆತ್ಮರುಗಳು ಪರಸ್ಪರ ಸಹೋದರರಾಗಿದ್ದೀರಿ. ಸಹೋದರರಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ಅನ್ಯರು ಯಾರೂ ಕೂಡ ಸದ್ಗತಿಯನ್ನು ಕೊಡುವುದಿಲ್ಲ. ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ರೆಕಾರ್ಡ್: ಈ ಪಾಪದ ಜಗತ್ತಿನಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಗೀತೆಯನ್ನು ಕೇಳಿದ್ದೀರಿ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಪಾಪದ ಜಗತ್ತಾಗಿದೆ. ಹಳೆಯ ಜಗತ್ತು ಪಾಪದ ಜಗತ್ತಾಗಿದೆ. ಹೊಸ ಜಗತ್ತು ಪುಣ್ಯದ ಜಗತ್ತು. ಅಲ್ಲಿ ಪಾಪ ಇರುವುದಿಲ್ಲ. ಹೊಸ ಜಗತ್ತು ಪುಣ್ಯಾತ್ಮರುಗಳ ಜಗತ್ತು. ಅದು ರಾಮ ರಾಜ್ಯ, ಇದು ರಾವಣನ ರಾಜ್ಯ. ಎಲ್ಲಕ್ಕಿಂತ ಅತಿ ದೊಡ್ಡ ಪಾಪ ಕಾಮಕಟಾರಿಯನ್ನು ನಡೆಸುವುದು. ಇದು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಾ ಬಂದಿದೆ. ಅದಕ್ಕೆ ಭಗವಂತನನ್ನು ಕೂಗಿ ಕರೆಯುತ್ತಾ ಬಂದಿದ್ದೇವೆ. ಹೇ ಪತಿತ ಪಾವನ, ನೀನು ಬಾ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು. ಎಲ್ಲ ಧರ್ಮದವರು ಸಹ ಭಗವಂತನನ್ನು ಕೂಗಿ ಕರೆಯುತ್ತಾ ಬಂದಿದ್ದಾರೆ. ಓ ಪರಮಪಿತ, ಹೇ ತಂದೆ, ನೀನು ಬಂದು ನಮ್ಮನ್ನು ಬಿಡುಗಡೆ ಮಾಡು, ಮಾರ್ಗದರ್ಶಕನಾಗು. ಅಂದರೆ ಯಾವಾಗ ತಂದೆ ಬರುತ್ತಾರೆ ಆಗ ಎಲ್ಲ ಧರ್ಮದವರಿಗೂ, ಇಡೀ ಸೃಷ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ರಾವಣನ ರಾಜ್ಯದಲ್ಲಿ ಇದ್ದಾರೆ. ಎಲ್ಲ ಧರ್ಮದವರನ್ನು ಶಿವಬಾಬಾ ವಾಪಸ್ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರ ವಿನಾಶ ಆಗೇ ಆಗುತ್ತದೆ. ಭಾರತ ಎಲ್ಲಿ ಬರುತ್ತಾರೆ ಅಲ್ಲಿರುವವರನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ತಂದೆ ಬರುವುದೇ ಭಾರತದಲ್ಲಿ. ಭಾರತದಲ್ಲಿ ಬಂದು ಭಾರತದಲ್ಲಿರುವವರನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ಯಾರು ಈ ಸೃಷ್ಟಿಯಲ್ಲಿ ಮಕ್ಕಳಿದ್ದಾರೆ ಅವರು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಆದ್ದರಿಂದ ತಂದೆಗೆ ಸರ್ವರ ಸದ್ಗತಿ ದಾತ, ಸರ್ವರ ಕಲ್ಯಾಣ ಮಾಡುವಂಥವರು ಎಂದು ಹೇಳಲಾಗುತ್ತದೆ. ತಂದೆ ಹೇಳುತ್ತಾರೆ, ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಎಲ್ಲ ಧರ್ಮದವರನ್ನು ಶಾಂತಿಧಾಮ ಹಾಗೂ ನಿರ್ವಾಣಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಾವೆಲ್ಲ ಆತ್ಮರುಗಳು ಶಾಂತಿಧಾಮದಲ್ಲಿ ಶಾಂತಿಯಲ್ಲಿ ಇರುತ್ತೇವೆ. ಬೇಹದ್ದಿನ ತಂದೆ ರಚಯಿತ ಆಗಿದ್ದಾರೆ. ಆ ತಂದೆಯೇ ಬಂದು ಎಲ್ಲ ಧರ್ಮದವರಿಗೂ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುತ್ತಾರೆ. ಪರಮಪಿತ ಪರಮಾತ್ಮನಿಗೆ ಮಹಿಮೆ ಗಾಯನ ಮಾಡುತ್ತಾರೆ. ಆ ತಂದೆನೇ ಬಂದು ಎಲ್ಲರ ಸೇವೆಯನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಆ ತಂದೆಯನ್ನು ನೆನಪು ಮಾಡಬೇಕಲ್ಲವೇ? ತಂದೆ ಸ್ವಯಂ ತಿಳಿದುಕೊಂಡಿದ್ದಾರೆ, ನಾನು ದೂರ ದೇಶ ಪರಮಧಾಮದ ನಿವಾಸಿಯಾಗಿದ್ದೇನೆ. ಆದ್ದರಿಂದ ನನಗೆ ಪರಮಪಿತ ಎಂದು ಹೇಳುತ್ತಾರೆ. ನೀವು ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ, ಆದ್ದರಿಂದ ನಾನು ಬಂದಿದ್ದೇನೆ. ಯಾರೆಲ್ಲ ಮಕ್ಕಳು ಇದ್ದಾರೆ ಎಲ್ಲರನ್ನೂ ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಎಲ್ಲಕ್ಕಿಂತ ಮೊದಲು ಯಾರು ಪ್ರಾಚೀನ ದೇವಿ ದೇವತಾ ಧರ್ಮದವರು ಇದ್ದರು ಅವರು ಈಗ ಇಲ್ಲ. ಹಿಂದೂ ಧರ್ಮ ಅಲ್ಲ, ಮೂಲತಃ ಆದಿ ಸನಾತನ ದೇವಿ ದೇವತಾ ಧರ್ಮ. ಆದರೆ ಈಗ ಪವಿತ್ರರಿಲ್ಲದೇ ಇರುವ ಕಾರಣದಿಂದ ತಮ್ಮನ್ನು ದೇವತೆಗಳು ಎಂದು ಕರೆದುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಹಿಂದೂಗಳು ಎಂದು ಕರೆದುಕೊಳ್ಳುತ್ತಾರೆ. ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡುವವರು ಯಾರೂ ಇಲ್ಲ. ಗೀತೆಯು ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ. ಭಗವಂತನೇ ಗಾಯನ ಮಾಡಿದ ಗೀತೆಯಾಗಿದೆ. ಭಗವಂತ ಎಂದು ಒಬ್ಬ ತಂದೆಗೆನೇ ಹೇಳಲಾಗುತ್ತದೆ. ಭಗವಂತ ಗಾಡ್ ಫಾದರ್ ಆಗಿದ್ದಾರೆ. ಕೃಷ್ಣನಿಗೆ ಅಥವಾ ಲಕ್ಷ್ಮೀನಾರಾಯಣರಿಗೆ
ಗಾಡ್ ಫಾದರ್, ಪತಿತ ಪಾವನ ಎಂದು ಯಾವಾಗಲೂ ಕರೆಯುವುದಿಲ್ಲ. ಇವರು ರಾಜ ರಾಣಿ. ಇವರನ್ನು ಆ ರೀತಿ ರಾಜ ರಾಣಿಯರನ್ನಾಗಿ ಮಾಡಿದವರು ಯಾರು? ಬಾಬಾ ಅವರನ್ನು, ಲಕ್ಷ್ಮೀನಾರಾಯಣರನ್ನು ರಾಜ ರಾಣಿಯರನ್ನಾಗಿ ಮಾಡಿದ್ದರು. ತಂದೆ ಮೊಟ್ಟ ಮೊದಲು ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಆ ಹೊಸ ಜಗತ್ತಿಗೆ ನಾವು ಮಾಲೀಕರಾಗುತ್ತೇವೆ. ಹೇಗೆ ಆಗುತ್ತೇವೆ? ಇದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು ಮಂದಿರಗಳನ್ನು ಕಟ್ಟಿಸುತ್ತಾರೆ. ಯಾರು ಮಂದಿರಗಳನ್ನು ಕಟ್ಟಿಸುತ್ತಾರೆ ಅವರಿಗೆ ಹೋಗಿ ಕೇಳಿರಿ, ಇವರನ್ನು ವಿಶ್ವದ ಮಾಲೀಕರನ್ನಾಗಿ, ವಿಶ್ವದ ರಾಜ್ಯವನ್ನು ಹೇಗೆ ಪಡೆದುಕೊಂಡರು, ಹೇಗೆ ಮಾಲೀಕರಾದರು? ಯಾರು ಮಂದಿರಗಳನ್ನು ಕಟ್ಟಿಸುತ್ತಾರೆ ಅವರಿಗೆ ಪ್ರಶ್ನೆ ಮಾಡಿರಿ. ಯಾವಾಗ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಇವರು ಇಷ್ಟೊಂದು ಪೂಜೆಗೆ ಯೋಗ್ಯರಾಗಬೇಕಾದರೆ ಅಂತಹ ಯಾವ ಕರ್ಮವನ್ನು ಮಾಡಿದ್ದಾರೆ, ಇಷ್ಟೊಂದು ಫಲವನ್ನು ಪಡೆದುಕೊಂಡಿದ್ದಾರಲ್ಲ? ಪ್ರಶ್ನೆ ಮಾಡಿರಿ ಎಂದು ಬಾಬಾ ಹೇಳುತ್ತಾರೆ. ಈಗ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ನಿಮ್ಮ ಧರ್ಮವನ್ನು ಮರೆತಿದ್ದೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಗೊತ್ತಿಲ್ಲದೆ ಇರುವ ಕಾರಣದಿಂದ ಅನ್ಯ ಎಲ್ಲ ಧರ್ಮಗಳಲ್ಲಿ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಈಗ ಮತ್ತೆ ರಿಟರ್ನ್ ತಮ್ಮ ಧರ್ಮದಲ್ಲಿ ವಾಪಸ್ ಬರಬೇಕಾಗಿದೆ. ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ ಅವರು ಮತ್ತೆ ಈ ಧರ್ಮದಲ್ಲಿ ಬರುತ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ಮತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗುತ್ತಾರೆ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿ ನೆಡುವ ಕಾರ್ಯ ನಡೆಯುತ್ತಿದೆ. ಯಾರು ಯಾರು ಯಾವ ಯಾವ ಧರ್ಮದಲ್ಲಿ ಇದ್ದರೋ ಅವರು ತಮ್ಮ ಧರ್ಮದಲ್ಲಿಯೇ ಬರಬೇಕಾಗುತ್ತದೆ. ಇದು ವೃಕ್ಷ ಆಗಿದೆ. ಇದು ಸಹ 3 ಕವಲೊಡೆಯುತ್ತದೆ, ನಂತರ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಈ ಜ್ಞಾನವನ್ನು ಯಾರು ತಿಳಿದುಕೊಳ್ಳಲು ಆಗುವುದಿಲ್ಲ ಅವರು ವಿರಾಟ ರೂಪದ ವೃಕ್ಷವನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ನಿಮ್ಮ ಧರ್ಮದಲ್ಲಿ ಬನ್ನಿರಿ. ಕೆಲವರು ಹೇಳುತ್ತಾರೆ, ನಾವು ಸನ್ಯಾಸ ಧರ್ಮದಲ್ಲಿ ಹೋಗುತ್ತೇವೆ. ರಾಮಕೃಷ್ಣ ಪರಮಹಂಸ ಸನ್ಯಾಸಿಗಳ ಅನುಯಾಯಿಗಳು ಎಂದು ಹೇಳುತ್ತಾರೆ. ಅವರು ನಿವೃತ್ತಿ ಮಾರ್ಗದವರು, ನೀವು ಪ್ರವೃತ್ತಿ ಮಾರ್ಗದವರು. ಆ ಧರ್ಮವೇ ಬೇರೆ. ಈಗ ಪ್ರವೃತ್ತಿ ಮಾರ್ಗದವರು ನಿವೃತ್ತಿ ಮಾರ್ಗದವರ ಹತ್ತಿರ ಹೋಗುತ್ತಿದ್ದಾರೆ. ಇದು ತಪ್ಪು ಎಂದು ಬಾಬಾ ಹೇಳುತ್ತಾರೆ. ಗೃಹಸ್ಥಿಗಳು ಮತ್ತು ನಿವೃತ್ತಿ ಮಾರ್ಗದವರನ್ನು ಹೇಗೆ ಫಾಲೋ ಮಾಡಲು ಸಾಧ್ಯ? ಅನೇಕ ಪ್ರಕಾರದ ಸನ್ಯಾಸ ಇದೆ. ಆ ಸನ್ಯಾಸಿಗಳನ್ನು ಫಾಲೋ ಮಾಡುವವರು ಅನೇಕ ಜನ ಇದ್ದಾರೆ. ಈಗ ಅವರು ನಿವೃತ್ತಿ ಮಾರ್ಗದವರು, ಅವರ ಧರ್ಮವೇ ಬೇರೆಯಾಗಿದೆ. ನೀವು ಮೊಟ್ಟ ಮೊದಲು ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರರಾಗಿದ್ದೀರಿ. ನಂತರ ರಾವಣನ ಮೂಲಕ ನೀವು ಅಪವಿತ್ರರಾಗಿದ್ದೀರಿ. ಗೃಹಸ್ಥಿಗಳು ನಿವೃತ್ತಿ ಮಾರ್ಗದವರನ್ನು ಫಾಲೋ ಮಾಡಲು ಹೇಗೆ ಸಾಧ್ಯ? ಅನೇಕ ಪ್ರಕಾರದ ಸನ್ಯಾಸ ಇದೆ. ಫಾಲೋವರ್ಸ್ಗಳು ಆ ನಿವೃತ್ತಿ ಮಾರ್ಗದವರನ್ನು ಮಾಡುತ್ತಾರೆ. ಈಗ ನಿವೃತ್ತಿ ಮಾರ್ಗದವರ ಧರ್ಮವೇ ಬೇರೆ ಇದೆ. ನೀವು ಮೊಟ್ಟ ಮೊದಲು ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರರಾಗಿದ್ದೀರಿ. ನಂತರ ರಾವಣನ ಮೂಲಕ ನೀವು ಅಪವಿತ್ರರಾಗುತ್ತಾ ಬಂದಿದ್ದೀರಿ. ಈಗ ಮತ್ತೆ ಈ ಮಾತುಗಳು ಸನ್ಯಾಸಿಗಳಿಗೆ ಗೊತ್ತಿಲ್ಲ. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವು ಗೃಹಸ್ಥ ಆಶ್ರಮದಲ್ಲಿ ಇದ್ದೀರಿ. ಭಕ್ತಿನೂ ಸಹ ನೀವು ಮಾಡಬೇಕು. ತಂದೆಯೇ ಬಂದು ಭಕ್ತಿಯ ಫಲ ಸದ್ಗತಿಯನ್ನು ನಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಯಾರು ಪ್ರವೃತ್ತಿ ಮಾರ್ಗದವರಾಗಿದ್ದರೋ ಅವರೇ ಈಗ ಅಪವಿತ್ರ ಮಾರ್ಗದವರಾಗಿದ್ದಾರೆ. ನಿಮ್ಮ ಧರ್ಮ ಸಂಪೂರ್ಣ ಬೇರೆಯಾಗಿದೆ. ಶಂಕರಾಚಾರ್ಯರೆಲ್ಲರೂ ನಂತರದಲ್ಲಿ ಬಂದಿದ್ದಾರೆ. 2500 ವರ್ಷಗಳ ನಂತರ ಶಂಕರಾಚಾರ್ಯರು ಸನ್ಯಾಸ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅವರದು ನಿವೃತ್ತಿ ಮಾರ್ಗ, ನಿಮ್ಮದು
ಪ್ರವೃತ್ತಿ ಮಾರ್ಗ ಆಗಿದೆ. ನಾವು ಇಂಥ ಧರ್ಮದ ಅಥವಾ ಇಂಥ ಸನ್ಯಾಸಿಗಳ ಅನುಯಾಯಿಗಳು ಎಂದು ನೀವು ಹೇಗೆ ಹೇಳುತ್ತೀರಿ? ಅನುಯಾಯಿಗಳು ಎಂದು ಹೇಳಬೇಕಾದರೆ ಅವರಂತೆ ನೀವೂ ಸಹ ಉಡುಗೆಯನ್ನು ತೊಡಬೇಕಾಗುತ್ತದೆ. ತಲೆಯನ್ನು ತಿರುಗಿಸಿಕೊಳ್ಳುತ್ತಿದ್ದಾರಲ್ಲವೇ? ಗೃಹಸ್ಥಿಗಳು ತಮ್ಮನ್ನು ಸನ್ಯಾಸಿಗಳ ಅನುಯಾಯಿಗಳು ಎಂದು ಹೇಳಿಕೊಳ್ಳುವುದು ತಪ್ಪಾಗಿದೆ. ಜಗತ್ತಿನಲ್ಲಿ ಸತ್ಯ ಅಸತ್ಯ, ವಿಕಾರಿಗಳು ನಿರ್ವಿಕಾರಿಗಳು ಇದ್ದಾರಲ್ಲವೇ? ನಾವು ಅವರ ಅನುಯಾಯಿ ಇವರ ಅನುಯಾಯಿ ಎಂದು ಹೇಳುವುದು ಇದು ಅನ್ಲಾಫುಲ್ ಆಗುತ್ತದೆ. ಇಲ್ಲಿ ಯಾರೂ ಸಹ ರಾಜರು ಇಲ್ಲ. ಇವರನ್ನು ಸರ್ವಾಧಿಕಾರಿ ಎಂದು ಹೇಳಲು ಆಗುವುದಿಲ್ಲ. ಇದನ್ನು ಅಸತ್ಯ ಅಧರ್ಮತೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಅಪವಿತ್ರರಿದ್ದಾರೆ. ಇಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯುತ್ತಿದೆ. ಇಲ್ಲಿ ಒಬ್ಬರು ಇನ್ನೊಬ್ಬರಿಗೆ ವಿರುದ್ಧವಾಗಿ ನಡೆಯುತ್ತಿದ್ದಾರೆ. ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಜಗತ್ತಿನಲ್ಲಿ ಅಸತ್ಯತೆ ವಿಕಾರಿಗಳು ಇದ್ದಾರಲ್ಲವೇ? ಇಲ್ಲಿ ಎಲ್ಲವೂ ನಿಯಮಕ್ಕೆ ವಿರುದ್ಧವಾಗಿ ನಡೆಯುತ್ತಿದೆ. ಇಲ್ಲಿ ಯಾರೂ ಸಹ ರಾಜರು ಇಲ್ಲ. ಇಲ್ಲಿ ಯಾರಿಗೂ ಸಹ ಸಾರ್ವಭೌಮತ್ವದ ಅಧಿಕಾರ ಇಲ್ಲ. ಇದನ್ನು ಅಸತ್ಯ ಅಧರ್ಮತೆ ಎಂದು ಹೇಳಲಾಗುತ್ತದೆ. ಅಪವಿತ್ರತೆ, ನಿಯಮಕ್ಕೆ ವಿರುದ್ಧವಾದಂಥ ಕಾರ್ಯ ನಡೆಯುತ್ತದೆ. ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ತಂದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾವು ಇಡೀ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ತಂದೆಯಿಂದ ನಮಗೆ ಎಷ್ಟೊಂದು ಶಕ್ತಿ ಸಿಗುತ್ತಿದೆ. ಸರ್ವಶಕ್ತಿವಂತ ತಂದೆನೇ ಬಂದು ಎಲ್ಲರಿಗೂ ಶಕ್ತಿಯನ್ನು ಕೊಡುತ್ತಾರೆ. ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ಅನ್ಯರು ಯಾರೂ ಸದ್ಗತಿಯನ್ನು ಕೊಡುವವರು ಇಲ್ಲ. ಸದ್ಗತಿಯನ್ನು ಕೊಡುವವರು ಯಾರೂ ಇಲ್ಲ, ಪಡೆದುಕೊಳ್ಳಲು ಸಾಧ್ಯವೂ ಇಲ್ಲ. ಸದ್ಗತಿ ತಂದೆಯಿಂದ ಮಾತ್ರ ಸಿಗುತ್ತದೆ. ಇಲ್ಲಿ ವೃದ್ಧಿ ಆಗುತ್ತಲೇ ಇದೆ. ವಾಪಸ್ ಯಾರೂ ಸಹ ಮನೆಗೆ ಹೋಗಲು ಸಾಧ್ಯವಿಲ್ಲ. ಸದ್ಗತಿದಾತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನಾನು ಎಲ್ಲ ಧರ್ಮಗಳ ಸರ್ವೆಂಟ್ ಆಗಿದ್ದೇನೆ. ನಾನೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತೇನೆ. ಸದ್ಗತಿ ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಮುಕ್ತಿ ಶಾಂತಿಧಾಮದಲ್ಲಿ ಸಿಗುತ್ತದೆ. ಸ್ವಯಂ ತಂದೆನೇ ಬಂದು ಎಲ್ಲ ಧರ್ಮದವರಿಗೂ ಸದ್ಗತಿಯನ್ನು ಕೊಡುತ್ತಿದ್ದಾರೆ. ಹಾಗಾದರೆ ಎಲ್ಲರಿಗಿಂತ ದೊಡ್ಡವರು ಯಾರಾಗಿದ್ದಾರೆ? ತಂದೆ ಹೇಳುತ್ತಿದ್ದಾರೆ, ಹೇ ಆತ್ಮರುಗಳೇ, ನೀವು ಎಲ್ಲರೂ ಸಹೋದರರಾಗಿದ್ದೀರಿ. ಸಹೋದರರಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ತಂದೆನೇ ಬಂದು ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಕಳಿಸಿಕೊಡಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಯೋಗ್ಯರು ಆಗಿಲ್ಲ ಎಂದರೆ ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ. ಶಿಕ್ಷೆಯನ್ನು ತಿಂದು ಲೆಕ್ಕಾಚಾರವನ್ನು ಚುಕ್ತ ಮಾಡಿ ವಾಪಸ್ ಮನೆಗೆ ಹೋಗಬೇಕಾಗುತ್ತದೆ. ಇದು ಶಾಂತಿಧಾಮ, ಅದು ಸುಖಧಾಮ. ವಾಪಸ್ ಮನೆಗೇನು ಹೋಗುತ್ತೇವೆ ಅದು ಶಾಂತಿಧಾಮ. ಸತ್ಯುಗ ಸುಖಧಾಮ ಆಗಿದೆ. ತಂದೆ ಹೇಳುತ್ತಿದ್ದಾರೆ, ನಾನೇ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೇನೆ. ಇದರಲ್ಲಿ ಪರಿಶ್ರಮ ಪಡುವ ಮಾತಿಲ್ಲ. ಸಂಪೂರ್ಣ ಅಜ್ಮಿಳಾ ಸಮಾನ ಪಾಪಾತ್ಮರುಗಳನ್ನು ಸಹ ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಯಾವಾಗ ನೀವು ಮಾರ್ಗದಲ್ಲಿ ಹೋಗುತ್ತೀರಿ ಆಗ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿರಿ. ಈ 84 ಜನ್ಮಗಳ ಏಣಿಯನ್ನು ಕೆಳಗಿಳಿಯಲೇಬೇಕು. ಸತೋ ಪ್ರಧಾನರಿಂದ ಸತೋ ಸಾಮಾನ್ಯ, ರಜೋ ಪ್ರಧಾನ, ತಮೋ ಪ್ರಧಾನದಲ್ಲಿ ಕೆಳಗಿಳಿಯುತ್ತಾ ಬಂದಿದ್ದೇವೆ. ಈಗ ಇದು ಸಂಗಮ ಯುಗ ಆಗಿದೆ. ತಂದೆ ಹೇಳುತ್ತಿದ್ದಾರೆ, ನಾನು ಇಡೀ ಕಲ್ಪದಲ್ಲಿ ಒಂದು ಸಾರಿ ಮಾತ್ರ ಬರುತ್ತೇನೆ. ಹೇಗೆ ನಾನು ಕ್ರಿಸ್ತ, ಇಬ್ರಾಹಿಂ, ಬೌದ್ಧನ ತನುವಿನಲ್ಲಿ ಬರಲಿಲ್ಲ, ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ. ಜಗತ್ತಿನ ಜನರು ಪರಮಾತ್ಮನನ್ನು ಎಲ್ಲ ಕಡೆಯೂ ಇದ್ದಾನೆ, ವ್ಯಾಪಕವಾಗಿದ್ದಾನೆ, ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಇದು ಎಲ್ಲವೂ ಸುಳ್ಳಾಗಿದೆ. ಇದಕ್ಕೇನೆ ಅಸತ್ಯ ಖಂಡ ಎಂದು ಹೇಳಲಾಗುತ್ತದೆ. ಭಾರತ ಮೊದಲು ಸತ್ಯ ಖಂಡ ಆಗಿತ್ತು. ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆ, ಕುರುಡು ನಂಬಿಕೆ ಇರಲಿಲ್ಲ. ಕುರುಡು ನಂಬಿಕೆ
ಇದೆ. ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆ, ಕುರುಡು ನಂಬಿಕೆ ಇದೆ. ಸನ್ಯಾಸಿಗಳ ಅನುಯಾಯಿಗಳು ಸನ್ಯಾಸಿಗಳೇ ಆಗಿರುತ್ತಾರೋ ಅಥವಾ ಗೃಹಸ್ಥಿಗಳಾಗಿರುತ್ತಾರೋ? ಫಾಲೋ ಫಾದರ್ ಎಂದು ಈಗ ಹೇಳಲಾಗುತ್ತದೆ. ತಂದೆ ಹೇಳುತ್ತಿದ್ದಾರೆ, ನಾನು ಎಲ್ಲ ಆತ್ಮರುಗಳಿಗೂ ಹೇಳುತ್ತೇನೆ, ಮಕ್ಕಳೇ, ನನ್ನನ್ನು ಫಾಲೋ ಮಾಡಿರಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮ ಆಗುತ್ತದೆ. ಇದಕ್ಕೆ ಹೇಳಲಾಗುತ್ತದೆ ಯೋಗ ಅಗ್ನಿ. ನೀವು ಮಕ್ಕಳು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರು ಜನರನ್ನು ಪವಿತ್ರ ಮಾಡುವುದಕ್ಕೋಸ್ಕರ ಕೈಯಲ್ಲಿ ಕಂಕಣವನ್ನು ಕಟ್ಟುತ್ತಾರೆ, ಆದರೆ ಅವರು ಮುರಿಯುತ್ತಾರೆ. ಆದರೆ ಈಗ ತಂದೆ ಕಾಮಚಿತೆಯಿಂದ ಕೆಳಗಿಳಿಸಿ ಜ್ಞಾನಚಿತೆಯ ಮೇಲೆ ಕೂರಿಸುತ್ತಿದ್ದಾರೆ. ಕಾಮವಿಕಾರ ಎನ್ನುವುದು ಒಂದು ಹುಳ ಆಗಿದೆ. ನಾವು ಅದರಿಂದ ಹೊರಗೆ ಕರೆದುಕೊಂಡು ಬಂದು ಜ್ಞಾನದ ಬೂಬು ಮಾಡಬೇಕಾಗಿದೆ ಅಂತ ಹೊಲಸು ಆಹಾರವನ್ನು ತಿನ್ನುತ್ತಿದ್ದಾರೆ. ಗುರುನಾನಕರು ಸಹ ಹೇಳಿದ್ದಾರೆ, ಇಲ್ಲಿ ಅಸಂಖ್ಯ ಕಳ್ಳರು, ನೂರಾರು ಜನ ದುಷ್ಕರ್ಮಿಗಳು ಇದ್ದಾರೆ. ಮನುಷ್ಯರಿಗೋಸ್ಕರವೇ ಈ ಮಾತನ್ನು ಹೇಳಿದ್ದಾರೆ. ಒಬ್ಬ ತಂದೆಯೇ ಈ ಮಾತನ್ನು ತಿಳಿಸುತ್ತಿದ್ದಾರೆ. ಕ್ರಿಸ್ತ, ಬುದ್ಧ, ನಾನಕರು ಸಹ ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ. ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಆದರೆ ಆ ಒಬ್ಬ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವೀಗ ಆಸ್ತಿಕರಾಗಿದ್ದೀರಿ. ರಚಯಿತ ಹಾಗೂ ರಚನೆಯ ಬಗ್ಗೆ ನೀವು ಮಕ್ಕಳಿಗೆ ತಂದೆಯ ಮೂಲಕವೇ ಗೊತ್ತಾಗಿದೆ. ಋಷಿಮುನಿಗಳು ಎಲ್ಲರೂ ರಚಯಿತ ಹಾಗೂ ರಚನೆಯ ಬಗ್ಗೆ ನೇತಿ ಗೊತ್ತಿಲ್ಲ ಎನ್ನುತ್ತಿದ್ದರು. ಈಗ ನಾವು ಮಕ್ಕಳಿಗೆ ಗೊತ್ತಿದೆ. ಮೊದಲು ನಾವು ಕೂಡ ನಾಸ್ತಿಕರಾಗಿದ್ದೆವು, ಈಗ ತಿಳಿದುಕೊಂಡಿದ್ದೇವೆ. ಇಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ. ಎಷ್ಟೊಂದು ಗಲಾಟೆ ಜಗಳ ಮಾಡುತ್ತಿದ್ದಾರೆ. ಸ್ವರ್ಗದಲ್ಲಿ ಯಾವ ಜಗಳವೂ ಗಲಾಟೆಯೂ ಇರುವುದಿಲ್ಲ. ಅದು ಸತ್ಯಖಂಡ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಇಲ್ಲಿ ಅನಾಥರಾಗಿರುವ ಕಾರಣದಿಂದ ಎಷ್ಟೊಂದು ದುಃಖ ಇದೆ. ಆಯುಷು ಸಹ ಬಹಳ ಸಣ್ಣದಿದೆ. ದೇವತೆಗಳ ಆಯುಷು ಎಷ್ಟೊಂದು ದೀರ್ಘವಾಗಿತ್ತು. ಪವಿತ್ರ ಯೋಗಿಗಳು, ಅವರು ಪವಿತ್ರ ಯೋಗಿಗಳು. ಇಲ್ಲಿ ಅಪವಿತ್ರ ಭೋಗಿಗಳಿದ್ದಾರೆ. ಎಷ್ಟೊಂದು ವ್ಯತ್ಯಾಸ ಇದೆ. ಏಣಿಯನ್ನು ಕೆಳಗಿಳಿಯುತ್ತಾ ಆಯುಷು ಕಡಿಮೆಯಾಗುತ್ತಾ ಬಂದಿದೆ. ಅಕಾಲ ಮೃತ್ಯುಗಳು ಆಗುತ್ತವೆ. ತಂದೆ ನಮಗೆ ಕಾಲನ ಮೇಲೆ ಜಯ ಸಾಧಿಸಲು ತಿಳಿಸುತ್ತಾರೆ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ತಂದೆ ನಮ್ಮನ್ನು ಈ ರೀತಿ ಯೋಗ್ಯರನ್ನಾಗಿ ಮಾಡುತ್ತಾರೆ. ಇದರಿಂದ ನಾವು 21 ಜನ್ಮಗಳು ಎಂದೂ ರೋಗಿಗಳು ಆಗುವುದಿಲ್ಲ. ಮತ್ತೆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆಯಲ್ಲವೇ? ಆತ್ಮನಿಗೆ ತಂದೆ ಎಷ್ಟೊಂದು ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ. ನಾವು ತಿಳುವಳಿಕೆಯುಳ್ಳವರು ಆಗಬೇಕಾಗಿದೆ. ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಇಂತಹ ಆಸ್ತಿ ಸಿಗುತ್ತಿದೆ. ಅಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಅಲ್ಲಿ ನೀವು ಚೀರಾಡುವುದು ಇರುವುದಿಲ್ಲ. ಅಲ್ಲಿ ಯಾರೂ ಸಹ ಅಳುವ ಮಾತೇ ಇಲ್ಲ. ಏನೋ ಆಯಿತು, ದುಃಖ ಪಡಬೇಕು ಎನ್ನುವ ಮಾತೇ ಇಲ್ಲ. ಪಾತ್ರಧಾರಿಗಳಾಗಿದ್ದೀರಿ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತೀರಿ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ತಂದೆ ಕರ್ಮ ವಿಕರ್ಮದ ಗತಿಯನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದಾರೆ. ಕೃಷ್ಣನ ಆತ್ಮ ಈಗ 84 ಜನ್ಮಗಳನ್ನು ಭೋಗಿಸಿ ಮತ್ತೆ ಅಂತ್ಯದಲ್ಲಿ ಜ್ಞಾನವನ್ನು ಕೇಳುತ್ತಾ ಇದೆ. ಯಾರು ಕೇಳುತ್ತಿದ್ದಾರೆ ಅವರನ್ನು ತಿಳಿಸುವಂಥವರು ಕೂಡ ರೆಡಿ ಇದ್ದಾರೆ. ಗೀತೆಯ ಖಂಡನೆಯಿಂದಲೇ ಎಲ್ಲ ಶಾಸ್ತ್ರಗಳ ಖಂಡನೆಯಾಗಿದೆ. ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಹಾಗೂ ಭಕ್ತಿ ಇದೆ. ಜ್ಞಾನ ಎಂದರೆ ಹಗಲು, ಭಕ್ತಿ ಎಂದರೆ ರಾತ್ರಿ. ಹಗಲು ರಾತ್ರಿ ಯಾರದ್ದಾಗಿದೆ? ಹಗಲು ಮತ್ತು ರಾತ್ರಿ ಯಾರದ್ದಾಗಿದೆ? ಬ್ರಹ್ಮ ಹಾಗೂ ಬ್ರಾಹ್ಮಣರ ಹಗಲು ರಾತ್ರಿಯಾಗಿದೆ. ನೀವೀಗ ಹಗಲಿನ ಕಡೆಗೆ ಹೋಗುವವರಾಗಿದ್ದೀರಿ. ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ. ರಾತ್ರಿ ಎಂದರೆ ಭಕ್ತಿ ಮಾರ್ಗದ ಅಂತ್ಯ.
ಜ್ಞಾನ ಮಾರ್ಗ ಪ್ರಾರಂಭ ಆಗುತ್ತಿದೆ. ರಾತ್ರಿ ಅಸುರರ ರಾತ್ರಿ, ದೇವತೆಗಳ ಹಗಲಾಗಿದೆ. ಈಗ ಸಂಗಮ ಯುಗ ನಡೆಯುತ್ತಿದೆ. ಮತ್ತೆ ಸ್ವರ್ಗವಾಸಿಗಳಾಗುತ್ತಿದ್ದೇವೆ. ಅಂಧಕಾರದ ರಾತ್ರಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಪೆಟ್ಟುಗಳನ್ನೇ ತಿನ್ನುತ್ತಾ ಬಂದಿದ್ದೀರಿ. ತಲೆ ಬಾಗಿಸಿ ನಿಮ್ಮ ಹಣೆಯನ್ನು ಸವೆಸುತ್ತಾ ಬಂದಿದ್ದೀರಿ. ನಿಮ್ಮ ಹಣವೂ ಕೂಡ ಸಮಾಪ್ತಿಯಾಗಿತ್ತು. ತಂದೆ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ವಾಪಸ್ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರಿ. ನಂತರ 84 ಜನ್ಮಗಳನ್ನು ಪಡೆದುಕೊಂಡು ದುಃಖಧಾಮದಲ್ಲಿ ಬಂದಿದ್ದೀರಿ. ತಂದೆಯನ್ನು ನೀವು ಕೂಗಿ ಕರೆಯುತ್ತಾ ಬಂದಿದ್ದೀರಿ, ಹೇ ತಂದೆ, ಈ ಹಳೆಯ ಜಗತ್ತಿನಲ್ಲಿ ಬಂದು ನಮ್ಮನ್ನು ಪಾವನ ಮಾಡು. ಇದು ನಿಮಗೋಸ್ಕರ ಈ ಜಗತ್ತು ಅಲ್ಲ. ನೀವೀಗ ಏನೇನು ಮಾಡುತ್ತಿದ್ದೀರಿ? ಯೋಗ ಬಲದಿಂದ ನಿಮ್ಮ ಜಗತ್ತನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಿ. ಅಹಿಂಸೆ ದೇವಿ ದೇವತೆಗಳ ಪರಮ ಧರ್ಮ ಎಂದು ಹೇಳಲಾಗುತ್ತದೆ. ನೀವೀಗ ಅಹಿಂಸಕರಾಗಬೇಕು. ಕಾಮಕಟಾರಿಯೂ ನಡೆಸಬಾರದು. ಪರಸ್ಪರ ಗಲಾಟೆ ಜಗಳದ ಹಿಂಸೆಯೂ ಮಾಡಬಾರದು. ತಂದೆ ಹೇಳುತ್ತಿದ್ದಾರೆ, ನಾನು ಪ್ರತಿ 5,000 ವರ್ಷಗಳಿಗೊಮ್ಮೆ ಜಗತ್ತಿಗೆ ಬರುತ್ತೇನೆ. ಇದು 5,000 ವರ್ಷಗಳ ಕಲ್ಪದ ಚಕ್ರ ಆಗಿದೆ. ಲಕ್ಷಾಂತರ ವರ್ಷದ ಮಾತೇ ಇಲ್ಲ. ಇಲ್ಲಿ ಜನಸಂಖ್ಯೆಯು ಹೆಚ್ಚಾಗುತ್ತಿದೆಯಲ್ಲವೇ? ತಂದೆ ಹೇಳುತ್ತಿದ್ದಾರೆ, ಇಲ್ಲಿ ಎಷ್ಟೊಂದು ಅಸತ್ಯ ಮಾತುಗಳನ್ನು ಜೋಡಿಸುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಯಜ್ಞ ಯಾಗಾದಿ ಜಪ ತಪ ದಾನ ಪುಣ್ಯ ಏನೆಲ್ಲ ಮಾಡುತ್ತಾ ಬಂದಿದ್ದೀರಿ, ಅದರಿಂದ ನೀವು ದುರ್ಗತಿಯನ್ನೇ ಪಡೆಯುತ್ತಾ ಬಂದಿದ್ದೀರಿ. ಜ್ಞಾನದಿಂದ ಸದ್ಗತಿ, ಭಕ್ತಿಯಿಂದ ದುರ್ಗತಿ ಎಂದು ಹೇಳಲಾಗುತ್ತದೆ. ಕೆಲವರು ಸೀದಾ ಹೇಳುತ್ತಾ, ನೇರವಾಗಿ ಹೇಳುತ್ತಾ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಯಾವಾಗ ಸತ್ಯ ಜ್ಞಾನವನ್ನು ಕೇಳುತ್ತಾರೆ, ಕೆಲವರು ಕಲ್ಲು ತೆಗೆದುಕೊಂಡು ಹೊಡೆಯಲು ತಡ ಮಾಡುವುದಿಲ್ಲ. ಗಾಂಧೀಜಿ ಕಲಿಸಿ ಹೋಗಿದ್ದಾರಲ್ಲವೇ? ಎಷ್ಟೊಂದು ತೊಂದರೆ ಕೊಡುತ್ತಾರೆ. ಮನುಷ್ಯರನ್ನು ನೋಡಿರಿ, ಎಷ್ಟು ಘೋರವಾದ ಕತ್ತಲಲ್ಲಿ ಇದ್ದಾರೆ. ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಯಾರು ಜಾಗೃತರಾಗುವುದಿಲ್ಲ ಅವರನ್ನು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಿದ್ದಾರೆ, ನಾನು ಕಲ್ಪಕ್ಕೂ ಬರುತ್ತೇನೆ. ನನ್ನದೂ ಸಹ ನಾಟಕದಲ್ಲಿ ಪಾತ್ರವಿದೆ. ಪಾತ್ರದ ವಿನಃ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾನೂ ಸಹ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ನನಗೂ ಸಹ ಬರಲು ಸಮಯ ಹಿಡಿಯುತ್ತದೆ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ನಾನು ನೀವು ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಈಗ ಮನ್ಮನಾಭವ ಎಂದು ಹೇಳುತ್ತಿದ್ದೇನೆ, ಆದರೆ ಇದರ ಅರ್ಥ ಯಾರೂ ಕೂಡ ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಿದ್ದಾರೆ, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಪಾವನರಾಗುತ್ತೀರಿ. ಮಕ್ಕಳು ಪರಿಶ್ರಮ ಪಡುತ್ತಿದ್ದೀರಲ್ಲವೇ? ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಮಾಡಿರಿ. ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಇಡೀ ವಿಶ್ವವನ್ನು ಸದ್ಗತಿ ಕೊಡುವಂತಹ ವಿದ್ಯಾಲಯ. ಅನ್ಯ ವಿಶ್ವವಿದ್ಯಾಲಯ ಯಾವುದೂ ಇರಲು ಸಾಧ್ಯವಿಲ್ಲ. ಅಂದರೆ ಇಡೀ ಜಗತ್ತಿಗೆ ಸದ್ಗತಿಯನ್ನು ಕೊಡುವಂತಹ ವಿಶ್ವವಿದ್ಯಾಲಯ ಇನ್ನೊಂದು ಇರಲು ಸಾಧ್ಯವಿಲ್ಲ. ಸ್ವಯಂ ಈಶ್ವರ ತಂದೆನೇ ಬಂದು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುತ್ತಾರೆ. ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಇದರ ಮೇಲೆ ನೀವು ರಾಜ್ಯ ಮಾಡುತ್ತೀರಿ. ಈಗ ತಂದೆ ಹೇಳುತ್ತಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಸತೋಪ್ರಧಾನರಾಗುತ್ತೀರಿ. ನೀವು ತಮೋಪ್ರಧಾನರಿಂದ ಹೇಗೆ ಸತೋಪ್ರಧಾನರಾಗುತ್ತೀರಿ? ಬೇಹದ್ದಿನ ತಂದೆಯೇ ಈ ಮಾತನ್ನು ತಿಳಿಸುತ್ತಿದ್ದಾರೆ. ಇದು ಭಾಗ್ಯಶಾಲಿ ರಥ ಆಗಿದೆ. ಇಲ್ಲಿ ಸ್ವಯಂ ತಂದೆನೇ ಬಂದು ಪ್ರವೇಶ ಮಾಡುತ್ತಿದ್ದಾರೆ. ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ತಂದೆ ಅವರು ಪರಮಾತ್ಮ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ. ತಂದೆ ಕೇಳುತ್ತಿದ್ದಾರೆ,
ಅರೆ ನಾಮರೂಪದಿಂದ ಭಿನ್ನ ಆಗಿರುವಂತಹ ಯಾವುದೇ ವಸ್ತುವು ಇಲ್ಲ. ಇದು ಆಕಾಶ. ಆಕಾಶ ಅಂದ ಮೇಲೆ ಹೆಸರಿದೆ, ಹೆಸರಿದೆ ಅಂದ ಮೇಲೆ ಆಕಾರ ಇದೆ. ಈ ರೀತಿ ಹೆಸರು ಆಕಾರ ಇಲ್ಲದೆ ಇರುವಂತಹ ಯಾವ ವಸ್ತುವು ಇಲ್ಲ. ಆದರೂ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಎಂದರೆ ವಸ್ತು ಇದೆ. ಶಿವಬಾಬಾ ಕಲ್ಯಾಣಕಾರಿ ಎಂದು ಮಹಿಮೆ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನಿಗೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಬಬುಲನಾಥ ಎಂದು ಹೇಳುತ್ತಾರೆ. ಏಕೆಂದರೆ ಆ ತಂದೆ ಬಂದು ಕಾಮವಿಕಾರದ ಮುಳ್ಳಿನಿಂದ ಬಿಡುಗಡೆ ಮಾಡಿ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪರಮಾತ್ಮನ ಮಹಿಮೆಯನ್ನು ಮಾಡುತ್ತಾ ಬಂದಿದ್ದೀರಿ. ನಿವೃತ್ತಿ ಮಾರ್ಗವೇ ಬೇರೆ ಎಂದು ತಂದೆ ಹೇಳುತ್ತಾರೆ. ನಿವೃತ್ತಿ ಮಾರ್ಗದವರು ಬ್ರಹ್ಮಾಂಡವನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಬ್ರಹ್ಮ ತತ್ವವನ್ನೇ ನೆನಪು ಮಾಡುತ್ತಾರೆ. ಅವರು ಬ್ರಹ್ಮಯೋಗಿಗಳು, ತತ್ವಯೋಗಿಗಳು. ಬ್ರಹ್ಮಾಂಡ ಇರುವಂತಹ ಸ್ಥಾನವಾಗಿದೆ. ಬ್ರಹ್ಮ ತತ್ವಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುತ್ತದೆ. ಅವರು ಬ್ರಹ್ಮನನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ. ಅಂದರೆ ಬ್ರಹ್ಮ ತತ್ವವನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ. ಅವರು ನಾವು ಅದರಲ್ಲಿ ಲೀನ ಆಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಅಂದರೆ ಆತ್ಮವನ್ನು ವಿನಾಶಿಯನ್ನಾಗಿ ಮಾಡಿದ್ದಾರಲ್ಲವೇ. ತಂದೆ ಹೇಳುತ್ತಿದ್ದಾರೆ, ಸ್ವಯಂ ನಾನೇ ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ. ಆದ್ದರಿಂದ ಒಬ್ಬ ಶಿವ ತಂದೆಯ ಜಯಂತಿಯೇ. ತಂದೆ ಹೇಳುತ್ತಿದ್ದಾರೆ, ನಾನೇ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತೇನೆ. ಆದ್ದರಿಂದ ಒಬ್ಬ ಶಿವ ತಂದೆಯ ಜಯಂತಿಯೇ ವಜ್ರ ಸಮಾನ ಜಯಂತಿಯಾಗಿದೆ. ಉಳಿದ ಎಲ್ಲ ಜಯಂತಿಗಳು ಕೌಡೆ ಸಮಾನ ಆಗಿದೆ. ಶಿವ ತಂದೆಯೇ ಸರ್ವರ ಸದ್ಗತಿಯನ್ನು ಮಾಡುತ್ತಿದ್ದಾರೆ. ಇದು ವಜ್ರ ಸಮಾನ ಜನ್ಮ ಆಗಿದೆ. ನೀವೀಗ ಬಂಗಾರದ ಯುಗಕ್ಕೆ ಹೋಗಬೇಕಾಗಿದೆ. ನಿಮ್ಮ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ. ನಂತರ ನೀವು ಬಂಗಾರದ ಯುಗದಲ್ಲಿ ಬರುತ್ತೀರಿ. ಈ ಜ್ಞಾನ ನಮಗೆ ತಂದೆಯೇ ಓದಿಸುತ್ತಿದ್ದಾರೆ. ಇದರಿಂದ ನಾವು ದೇವತೆಗಳಾಗುತ್ತೇವೆ. ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ. ಲಕ್ಷ್ಮೀನಾರಾಯಣರಿಗೂ ರಚಯಿತ ಹಾಗೂ ರಚನೆಯ ಜ್ಞಾನ ಇಲ್ಲ. ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ. ಗೀತೆಯಲ್ಲಿ ಹೇಳುತ್ತಾರೆ, ಭಗವಂತ ನಮ್ಮನ್ನು ಇಂತಹ ಜಗತ್ತಿಗೆ ಕರೆದುಕೊಂಡು ಹೋಗು. ಎಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ ಅಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗು. ಅದು ಶಾಂತಿಧಾಮ. ನಂತರ ಸುಖಧಾಮಕ್ಕೆ ಬರುತ್ತೀರಿ. ಸುಖಧಾಮದಲ್ಲಿ ಅಕಾಲ ಮೃತ್ಯುಗಳು ಇರುವುದಿಲ್ಲ. ಅಂತಹ ಸ್ವರ್ಗಕ್ಕೋಸ್ಕರ ಏನೆಲ್ಲ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಸ್ವರ್ಗದಲ್ಲಿ ಇಂಥ ಮಾತುಗಳು ಹೇಗೆ ಬರಲು ಸಾಧ್ಯ? ಭಗವಂತನನ್ನು ಕಲ್ಲಲ್ಲಿ, ಮುಳ್ಳಲ್ಲಿ, ನೀರಲ್ಲಿ ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳಿ ನಿಂದನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಸ್ವಯಂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈಗ ಮತ್ತೆ ತಂದೆನೇ ಬಂದು ಮುಳ್ಳು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಮಹಾಕಾಳಿ ಸ್ವರೂಪರಾಗಿರಿ. ಅಂತಿಮ ಸ್ವರೂಪವೇ ಮಹಾಕಾಳಿಯಾಗಿದೆ. ಅಂದರೆ ಅರ್ಥ ಅಸುರಿ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡುವಂಥವರು. ಆದ್ದರಿಂದ ಮಕ್ಕಳು ಸದಾ ಸ್ಮೃತಿಯಲ್ಲಿ, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಾನು ಮಹಾಕಾಳಿ ಸ್ವರೂಪ ಆಗಿದ್ದೇನೆ.